ನಿನ್ನ ಪೂರ್ತಿ ಬರೆಸಿಕೊಂಡಿರುವೆ ಊರಲ್ಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ನಮ್ಮ ಗಣೇಶ ಕುಣಿಸಿದೀವಿ. ಇದು ಮೊದಲೇ ದಿನ ಆಗಿರುತ್ತೆ. ಇನ್ನು 2 days ಇರುತ್ತೆ ಇವೆಂಟು. ಮೊದಲೇ ದಿನ ಬಂದ್ಬಿಟ್ಟು ದುರ್ಗಾ ಹೋಮ, ಗಣೇಶ ಪ್ರತಿಷ್ಠಾಪನೆ, ಲಕ್ಷ್ಮಿ ಗೊರ್ನಳ್ಳಿ ಲಕ್ಷ್ಮಿನ್ ಕರೆಸಿದ್ವಿ, ಅದು ಪ್ರತಿಷ್ಠಾಪನೆ ಜೊತೆಗೆ ಇವಾಗ ಕುಂಕುಮಾರ್ಚನೆ ಎಲ್ಲ ಆಗ್ತಾ ಇದೆ. ಸೊ ಇದು ಮೊದಲೇ ದಿವಸದಾಗಿರುತ್ತೆ. ಅಂಡ್ ಸೆಕೆಂಡ್ ಅಂಡ್ ಥರ್ಡ್ ಡೇ ಇನ್ನು ಅದನ್ನ ನೋಡ್ಬೇಕಂದ್ರೆ ನೀವು ಅದನ್ನ ವೇಟ್ ಮಾಡ್ತಾ ಇರ್ಬೇಕು. ಸೆಕೆಂಡ್ ಡೇದು ವ್ಲಾಗು ನಾಳೆ ಹಾಕ್ತಾರೆ, ಥರ್ಡ್ ಡೇದು ನಾಡಿದ್ದು ಹಾಕ್ತಾರೆ. ಸೊ ಅದಕ್ಕಿಂತ ಮುಂಚೆ ನನ್ ಜೊತೆ ಇವಾಗ ಯಾರ್ಯಾರಿದ್ದಾರೆ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಫಸ್ಟ್ ಹಾಯ್ ಹೇಳು. ಹಾಯ್ ಗೈಸ್, ಎಂಜಾಯ್ ಮಾಡಿ ವ್ಲಾಗ್ ನ. ನಮ್ ಜೊತೆ ತ್ರಿವೇಣಿ ಅವರಿದ್ದಾರೆ. ಹಲೋ ಗೈಸ್. ದೀಪಿಕಾ, ಹಾಯ್ ಗೈಸ್. ಸೊ ಹಾಯ್ ಗೈಸ್. ಗೈಸ್ ನಮ್ಮ ಅತ್ತಿಗೆನೂ ಬಂದಿದ್ದಾರೆ ಗೈಸ್ ಇವತ್ತು. ಹಾಯ್ ಗೈಸ್. ಹಾಯ್. ಸೊ ಗೈಸ್ ಇವತ್ತು ಇನ್ನು ಹೆಚ್ಚು ವಿಡಿಯೋಗಾಗಿ ಸ್ಟೇ ಟ್ಯೂನ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚು ಇವೆಂಟ್ಸ್ ಬರ್ತಾ ಇರುತ್ತೆ. ನಿಮ್ಗಾಗಿ ನಾವು ಕಾಯ್ತಾ ಇರ್ತೀವಿ. ಸೊ ಪ್ಲೀಸ್ ಇವತ್ತು ಈಗ ನೋಡಿ ನಮ್ಮ ಅಣ್ಣ ಮಾತಾಡ್ತಾನೆ. हाय वेदिकाय नमः गौर्ये नमः रूपाधिकाय नमः अधिभासाय नमः दिक्ष्टाय नमः हाय हाय ಗೈಸ್, ನೋಡಿದ್ರ ಇವತ್ತು ನಮ್ದು ಡೇ 1 ಫೆಸ್ಟಿವಲ್ ಆಗಿದೆ. ನೋಡಿ ಎಲ್ಲಾ ಕಡೆನೂ ನಮ್ಮ ವೈಷ್ಣವರು ತೋರ್ಸ್ಕೊಂಡ್ ಬರ್ತಾರೆ ಎಲ್ಲ ಹೆಂಗೆ ಮಾಡಿದ್ವಿ ಅಂತ. ಓವರ್ ಟು ಮಧು. ತುಂಬಾ ಚೆನ್ನಾಗಿದೆ. ನೀವೆಲ್ಲ ಬರ್ಬೇಕಿತ್ತು, ಆದ್ರೆ ಮಿಸ್ ಮಾಡ್ಕೋತಾ ಇದ್ದೀರಾ. ನೀವು ಮಕ್ಕ ತೊಳ್ದಿಲ್ಲ ಅನ್ಸುತ್ತೆ ಇವತ್ತು. ಹಾಡು ಹೇಳಕ್ ಬರಲ್ಲ ಸರ್, ಡ್ಯಾನ್ಸ್ ಮಾಡೋ. ಯಾವ ಹಾಡು ಇಷ್ಟ ಬಂದಿದೆ ಆಡ್ಬೇಕಾ? ನಾನು 10 ಗಂಟೆ ಮೇಲೆ ಆಡೋದು. ಇವಾಗೆಲ್ಲ ಆಡಲ್ಲ, ಇವಾಗ ಆಡಲ್ಲ. ಮನೋಜ್ ಅವ್ರು ಆಡ್ತಾರೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಧನ್ಯವಾದಗಳು. ಅವ್ರಿಗೆ ಸಮಾಧಾನಕರ ಬಹುಮಾನವನ್ನು ಕೊಡಲಾಗುತ್ತೆ. ನಾವು ಆಡಲ್ಲ. ಕಡೆವಾಗ ನೀ ಜನಿಸಿದಂತೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ತಪ್ಪಾದಂತೆ ಚೇತನಾನಂದೆ. ಇದೇ ತರ ವರ್ಷ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ವರ್ಷ ಮದುವೆ ಆಗುತ್ತೆ. ನನ್ಗೆ ಮದುವೆ ಆಗುತ್ತೆ, ಗೆಂಡೆಗೆ ಮಗು ಆಗುತ್ತೆ. ಚೆನ್ನಾಗಿ ನಡೀತಾ ಇದೆ. ನಿಮ್ ಕುಚಿಕ್ಕು ಎಲ್ಲಿದ್ದಾರೆ? ನಿಮ್ ಕುಚಿಕ್ಕು ಮಗ ತೊಳೆಯಕ್ಕೆ. ಎಲ್ರಿಗೂ ನಮಸ್ಕಾರ. ನೋಡಿ, ತುಂಬಾ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಾ ಇದೀವಿ. ಎಲ್ಲರೂ ಬಂದು ದಸರಾ ನವರಾತ್ರಿ ಟೈಮಲ್ಲಿ ಲಕ್ಷ್ಮೀ ಬಂದಿದ್ದ ಏರಿಯಾಗೆ ಎಲ್ಲರೂ ಬಂದು ತಾಯಿ ಕೃಪೆಗೆ ಪಾತ್ರರಾಗಿ. ಈ ಅವಕಾಶ ತುಂಬಾ ಜನಕ್ಕೆ ಸಿಗೋದಿಲ್ಲ, ತುಂಬಾ ಆಶೀರ್ವಾದ ಇರೋರ್ಗೆ ಮಾತ್ರ ಸಿಗೋದು. ಎಲ್ಲರೂ ಬಂದು ತಾಯಿ ಕೃಪೆಗೆ ಪಾತ್ರರಾಗಿ. ಥ್ಯಾಂಕ್ ಯು. ನವ ದಂಪತಿಗಳು ಹಾಯ್. ಶ್ರೀ ವಿದ್ಯಾಗಣಪತಿ ಗೆಳೆಯ ಬರೋದ್ರಿಂದ ಎಲ್ಲ ಆಯೋಜನೆ ಚೆನ್ನಾಗಿ ಮಾಡಿದ್ದೀರಾ.
ಲಕ್ಷ್ಮಿನ್ ಕರೆಸಿದ್ದೀರಾ, ಎಲ್ಲ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ, ತುಂಬಾ ಖುಷಿ ಆಯ್ತು ನೋಡಿ, ತುಂಬಾ ಖುಷಿ ಆಯ್ತು. ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ದೀರಾ, ಇದೇ ತರ ವರ್ಷ ವರ್ಷ ಮಾಡಿ ನಾವು ಬರ್ತಾ ಇರ್ತೀವಿ ನಿಮ್ಮ ಸನ್ನಿಧಿಗೆ. ಥ್ಯಾಂಕ್ ಯು. ನೋಡಿ ಬ್ಲಾಗ್ ಮಾಡ್ತಾ ಇದೀಯ ಅಂತ ಕೇಳ್ಬಿಟ್ಟು ಏನ್ ಮಾಡ್ತಿದ್ದಿ ಹೇಳ್ಬೇಕಣ್ಣ. ನೀನ್ ಹೇಳ್ಕೊಡ, ನಾನು ಸ್ಪೀಚ್ ಎಲ್ಲ ಬರಲ್ಲ ಅಮ್ಮ ನಮ್ಗೆ. ಅಯ್ಯೋ ಫ್ರೆಂಡ್ಸ್ ಅಲ್ಲ ಅನ್ನಲ್ಲ. ಬಿಡಮ್ಮ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಆಮೇಲೆ ಕುಂಕುಮಾರ್ಚನೆ ಮಾಡುವಂಥದ್ದು. ಬ್ಲಾಗ್ ಅಂಟಿ ಲಕ್ಷ್ಮೀ ಪ್ರಚೋದಯಾತ್. ಓಂ ಭೂರ್ಭುವಃ ಮಹಾಲಕ್ಷ್ಮೀ ದೇವಾಭ್ಯೋ ನಮಃ. ಸೊ ಗೈಸ್, ಅವತ್ತಿನ ಫಸ್ಟ್ ದಿನ ಬಂದ್ಬಿಟ್ಟು ದುರ್ಗಾ ಹೋಮ ಮತ್ತು ಕುಂಕುಮ ಅರ್ಚನೆ ಇತ್ತು. ಸಾಯಂಕಾಲ ಕುಂಕುಮ ಅರ್ಚನೆ ಮತ್ತು ದುರ್ಗಾ ಹೋಮ ಫುಲ್ಲು ಆಯಿತು. ಕಂಟಿನ್ಯೂ ಮಾಡ್ತೀನಿ. ಮಹಾಮಂಗಳಾರತಿ ನೆರವೇರುತ್ತಿದೆ. ಭಕ್ತಾದಿಗಳು ದಯವಿಟ್ಟು ಮಹಾಮಂಗಳಾರತಿಗೆ ಪಾತ್ರರಾಗಬೇಕೆಂದು ವಿನಂತಿ.
ಪಾಪ ಅಡ್ಡ ಬಿಡ್ಬಿಡು. ನಾನು ವ್ಲಾಗ್ ಮಾಡ್ತಾರಮ್ಮ, ವ್ಲಾಗಿಗೆ ಇದೆಲ್ಲ ಸರ್ ಲೈನ್ ಬನ್ನಿ. ಈ ವಯಸ್ಸಾದವ್ರನ್ನ ಮುಂದೆ ಕರಿ, ಆ ತಾತಪ್ಪನ ಕರಿ ಅಷ್ಟೇ. ನನ್ನ ಕರಿ, ಮುಂದೆ ಕರಿ. ವಯಸ್ಸಾದವ್ರಿಗೆ ಬರಕ್ಕಿಲ್ಲ. ಡ್ಯಾಡಿ ಬಂತು. ಆ ವಯಸ್ಸಾದವ್ರು ಹಿಂಗೆ ಬರಕ್ಕಿಲ್ಲ. ಅಪ್ಪ ಬಿಸಿ ಐತೆ, ನೀನು ಸುಮ್ಮನೆ ಇದ್ಬಿಡು. ಇಲ್ಲ ಅವ್ರಿಗೆ ಹಾಕ್ಕೊಡಮ್ಮ. ಸೊ ಗೈಸ್, ಇದೆಲ್ಲ ಬಂದ್ಬಿಟ್ಟು ಫಸ್ಟ್ ದಿನದ್ದು ಮಾರ್ನಿಂಗ್ ಕ್ಲಿಪ್ ಆಗಿರುತ್ತೆ. ಮೈಕ್ ಇಲ್ದಿರೋದಕ್ಕೆ ಬರೀ ವಿಡಿಯೋ ಅಷ್ಟೇ ಮಾಡ್ಕೊಂಡಿದ್ದು. ಮಾರ್ನಿಂಗ್ ಬಂದ್ಬಿಟ್ಟು ದೇವ್ರ ಪೂಜೆ, ಅನ್ನದಾನ ಮತ್ತು ಗಣ ಹೋಮ ನಡೀತು. ಅನ್ನ ಪ್ರಸಾದ ಎಲ್ಲ ಹಂಚಿ ಅದ್ರದ್ದು ಫಸ್ಟ್ ದಿನದ ಬ್ಲಾಗ್ ಆಗಿತ್ತು. ಇದರಲ್ಲಿ ಸ್ವಲ್ಪ ಕಮ್ಮಿ ಕ್ಲಿಪ್ಪಿಂಗ್ಸ್ ಇದೆ, ಸೊ ದ್ಯಾಟ್ ನಾವು ರೆಕಾರ್ಡ್ ಮಾಡ್ಕೊಂಡಿಲ್ಲ, ನಾನು ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ.